ಇವತ್ ಬೆಳಗ್ಗೆ ಈ ಗಪ್ಪಿಸ್ ಟ್ಯಾಂಕಲ್ಲಿ ಕಪ್ಪೆ ಬಂದು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿತ್ತು. ಗುರು ನಮಸ್ಕಾರ, ನಿಮ್ಮೆಲ್ರಿಗೂ ಮತ್ತೊಂದು ಹುಡುಗೆ ಸ್ವಾಗತ. ಇವತ್ ಬೆಳಗ್ಗೆ ಎದ್ಬಿಟ್ಟು ಯಾವ್ಯಾವ ಟ್ಯಾಂಕಲ್ಲಿ ಏನೇನಾಗಿದೆ ಅಂತ ಹೇಳಿ ಹಾಗೆ ಚೆಕ್ ಮಾಡ್ತಾ ಇದ್ದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಬ್ಲೂ ಲೆಪರ್ಡ್ ಬ್ರೀಡಿಂಗ್ ಟ್ಯಾಂಕ್ ಸೆಟಪ್ ಅಲ್ಲಿ ಒಂದು ಹುಳ ಬಂದು ಕುತ್ಕೊಂಡ್ಬಿಟ್ಟಿದೆ. ಈ ಹುಳ ಯಾವ್ದಂತ ಹೇಳಿ ಆದಷ್ಟು ನಮ್ಮ ಮಲೆನಾಡೋರಿಗೆ ಜಾಸ್ತಿ ಗೊತ್ತಿರುತ್ತೆ. ನಿಮ್ಗೆ ಏನಾದ್ರು ಗೊತ್ತಿರೋ ತಪ್ಪದೆ ಕಮೆಂಟ್ ಮಾಡಿ. ಇದು ಯಾಕೋ ನೋಡೋದಕ್ಕೆ ಸ್ವಲ್ಪ ಇನ್ಆಕ್ಟಿವ್ ಆಗ್ಬಿಟ್ಟಿದೆ. ಆಕ್ಟಿವ್ ಇದ್ದಿದ್ರೆ ಇದ್ರ ರೋದನೆ ಕೇಳಕ್ ಆಗಲ್ಲ. ಈ ಹುಳನೇನೋ ತೆಗೆದು ಹೊರಗಡೆ ಹಾಕ್ದೆ, ಅಷ್ಟರಲ್ಲೇ ನೋಡ್ತೀನಿ ಈ ಟ್ಯಾಂಕಲ್ಲಿ ಕಪ್ಪೆ ಬಂದು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದೆ. ಬೆಳಗ್ಗೆ ಎದ್ರೆ ಇದೇ ಕೆಲ್ಸ ಗುರು, ಯಾವ್ಯಾವ ಟ್ಯಾಂಕ್ ಅಲ್ಲಿ ಏನೇನಾಗಿದೆ, ಏನೇನ್ ಬಿಚ್ ಸತ್ತೋಗಿದೆ ಅದನ್ನೆಲ್ಲ ತೆಗಿಯೋದೇ ಆಗ್ಬಿಡುತ್ತೆ. ನಾನು ಆದಷ್ಟು ಎಲ್ಲ ಟ್ಯಾಂಕ್ ನು ಕವರ್ ಮಾಡಿ ಇಟ್ಟಿರ್ತೀನಿ, ಆದ್ರೂ ಅದ್ ಯಾವ ತರ ಒಳಗ್ ಹೋಗಿ ಯಾವ ತರ ಸಾಯ್ತಾವೋ ಗೊತ್ತಾಗಲ್ಲ. ಹಾಗೆ ಒಂದ್ ನಿಮಿಷ ಇದ್ರಲ್ಲಿ ಒಂದು ಗಪ್ಪಿಸ್ ಇದೆ, ಅದನ್ನ ತೋರಿಸ್ತೀನಿ. ಇದ್ ನೋಡ್ತಾ ಇರ್ಬೋದು, ಮೆಟಲ್ ರೆಡ್ಲೆಸ್ ರೋಸ್ಟೆಲ್ ಗಪ್ಪಿಸು. ಇದ್ರದ್ ಕ್ವಾಲಿಟಿ ನೋಡ್ತಾ ಇರ್ಬೋದು ಏನ್ ಸೈಕ್ ಆಗಿದೆ ಅಂತ ಹೇಳಿ. ಸೊ ಇದು ಫುಲ್ ಅಡಲ್ಟ್ ಆಗಿ ಗ್ರೋತ್ ಆದ್ರ ಮೇಲೆ ಈ ತರ ಕಾಣುತ್ತೆ. ಇನ್ನು ನೀವು ಇವಾಗ ನೋಡ್ತಾ ಇರೋದು ಮಸ್ಕಿಟೋ ಲಾರ್ವಾ. ಇದನ್ನೇ ಯಾಕೆ ತಂದಿದ್ದೀನಿ ಅಂದ್ರೆ ನಮ್ ಬೆಟಾ ಫಿಶಸ್ ಗೆ ಫೀಡ್ ಮಾಡಕ್ಕೆ. ಈ ಮಳೆಗಾಲದಲ್ಲಿ ಮಸ್ಕಿಟೋ ಲಾರ್ವಾ ಜಾಸ್ತಿಯಾಗಿ ಸಿಗುತ್ತೆ. ಮಸ್ಕಿಟೋ ಲಾರ್ವಾನ ನಿಮ್ ಬೆಟಾ ಫಿಶಸ್ ಗೆ, ಗಪ್ಪಿ ಫಿಶಸ್ ಗೆ, ಮೋಲಿ ಫಿಶಸ್ ಗೆ, ಹಾಗೆ ಇನ್ನು ಸುಮಾರು ಫಿಶಸ್ ಗೆಲ್ಲ ಫೀಡ್ ಮಾಡಬಹುದು. ಇದನ್ನೆಲ್ಲ ಫೀಡ್ ಮಾಡೋದ್ರಿಂದ ನಿಮ್ ಫಿಶಸ್ ಅಲ್ಲಿ ಕಲರ್, ಟೈಲ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತೆ. ಮೈನ್ ಆಗಿ ನಿಮ್ ಫಿಶಸ್ ಗಳಿಗೆ ಹೆಚ್ಚಾಗಿ ಪ್ರೋಟೀನ್ ಸಿಗುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಎಲ್ಲ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಇದೇ ತರ ಹೆಚ್ಚಿನ ಕಂಟೆಂಟ್ ನ ಕನ್ನಡದ ನೋಡ್ಬೇಕಂದ್ರೆ ನಮ್ಮ ಪೇಜ್ ನ ಇವಾಗ್ಲೇ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ.